ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಒಂದು ವಿಡಿಯೋ ತುಂಬ ವಿಶೇಷ, ವಿಭಿನ್ನವಾಗಿರದೆ ನನ್ನ ಪಾಲಿಗೆ ಮತ್ತು ತುಂಬ ಖುಷಿ ಕೊಡುವಂತಹ ಒಂದು ವಿಚಾರವಾಗಿದೆ. ಪ್ರಿಯ ವೀಕ್ಷಕರೇ, ಸುಂದರವಾದ ಮರ ಗಿಡಗಳು, ಹಸಿರಿನ ಗಿರಿ ವನಗಳ ನಡುವೆ ಹರಡಿಕೊಂಡಿರುವ ಸುಂದರವಾದ ಡಾಮರು ರಸ್ತೆಯಲ್ಲಿ ನಮ್ಮ ಪಯಣ ಕೊಕ್ಕಡ ಕೌಖಾಡಿಯ ಸಂತ ಜನರ ಹಿರಿಯ ಪ್ರಾಥಮಿಕ ಶಾಲೆಗೆ ಏಕೆ ಹೋಗುತ್ತಿರಬಹುದು ಎಂಬುವ ಪ್ರಶ್ನೆ ನಮ್ಮನ್ನು ಕಾಡುತ್ತಿರಬಹುದು. ಆದರೆ ಶಾಲೆ ಎಂಬುದು ನಮ್ಮ ಪ್ರತಿಯೊಬ್ಬರ ಬಾಳಿನಲ್ಲೂ ಬಹು ಮುಖ್ಯವಾದ ಒಂದು ಸ್ಥಾನವನ್ನು ಪಡೆದಿರುತ್ತದೆ. ಏಕೆಂದರೆ ನನಗೂ ಈ ಶಾಲೆಗೂ ಅವಿನಾಭಾವ ಸಂಬಂಧ ಇದೆ. ಏಕೆಂದರೆ ಅಂದು ನಾನು ಈ ಶಾಲೆಗೆ ವಿದ್ಯಾರ್ಥಿಯಾಗಿ ಹೋಗಿ ಶಿಕ್ಷಣವನ್ನು ಪಡೆದಿರುತ್ತೇನೆ. ಇಂದು ಅದೇ ಶಾಲೆಗೆ ನಾನು ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಮಾಡಲು ಅತಿಥಿಯಾಗಿ ಹೋಗುತ್ತಿದ್ದೇನೆ ಎಂಬುದು ತುಂಬ ಸಂತೋಷ, ಖುಷಿಯ, ಹೆಮ್ಮೆಯ ವಿಚಾರವಾಗಿದೆ. ನಾನು ಓದಿದ ಶಾಲೆಯಲ್ಲಿ ಧ್ವಜಾರೋಹಣ ಮಾಡುವುದು ಸಂತೋಷ, ಹೆಮ್ಮೆ, ಖುಷಿಯ ವಿಚಾರವಾಗಿದೆ. ತುಂಬ ಕುತೂಹಲಕರವಾಗಿದೆ. ಪ್ರಿಯ ವೀಕ್ಷಕರೇ, ಸ್ವಾತಂತ್ರ್ಯೋತ್ಸವದ ಈ ಸುಂದರ ಕಾರ್ಯಕ್ರಮಗಳಲ್ಲಿ ಧ್ವಜಾರೋಹಣ, ಮಕ್ಕಳ ಘೋಷಣೆಗಳು, ದೇಶಭಕ್ತಿಯ ಘೋಷಣೆಗಳು, ಅದ್ಭುತ ವ್ಯಾಯಾಮ ಪ್ರದರ್ಶನಗಳು, ಸುಂದರವಾದ ಚಿತ್ರಗಳು ಮುಂತಾದ ಸವಿ ನೆನಪಿನ ವಿಚಾರಗಳನ್ನು ಈ ವಿಡಿಯೋದ ಮುಂದಿನ ಭಾಗಗಳಲ್ಲಿ ನೀವು ಕಾಣಬಹುದು. ಹಾಗೆಯೇ ನಮ್ಮ ಈ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಾಲಾ ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷರಾದ ಎಸ್ ಉಮೇಶ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಾಲಾ ಉದ್ಯೋಗಿಗಳು ತಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರಿಂದ ಪ್ರೀತಿಯ ಮಕ್ಕಳು, ಅಂಗನವಾಡಿ ಶಿಕ್ಷಕರು ಇವರೊಂದಿಗೆ ಸರ್ವ ಅತಿಥಿ ಗಣ್ಯರು ಭಾಗವಹಿಸುವಂತೆ ವಿನಂತಿಸಿಕೊಳ್ತಾ ಸರ್ವರು ಧ್ವಜಕ್ಕೆ ಗೌರವವನ್ನು ಸಲ್ಲಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯವನ್ನು ಆರಂಭಿಸಿದರು. ದೇಶದ ಅನೇಕ ಸಿಪಾಯಿಗಳು, ದೇಶಭಕ್ತರು, ನಾಯಕರು ನೂರಾರು ವರ್ಷಗಳಿಂದಲೇ ದೇಶವನ್ನು ಮುಕ್ತಗೊಳಿಸಲು ಅನೇಕ ರೀತಿಯಿಂದ ಶ್ರಮಿಸಿದರು. ರಾಜೇಂದ್ರ ಪ್ರಸಾದ್, ಗಾಂಧೀಜಿ ಮೊದಲಾದ ಅನೇಕ ನಾಯಕರು ಸೌಮ್ಯ ಮಾರ್ಗದಿಂದ ಸತ್ಯಾಗ್ರಹ ಉಪವಾಸವನ್ನು. ಇವತ್ತು ನಾವು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಪ್ರತಿ ವರ್ಷವೂ ಕೂಡ ಈ ಸ್ವಾತಂತ್ರ್ಯದ ಬಗ್ಗೆ ಬಹಳಷ್ಟು ಕಾರ್ಯಕ್ರಮಗಳು, ಹಾಡು, ವಿಚಾರಗಳನ್ನು ಹೇಳಿ ಅದರ ಹಿಂದಿನ ತ್ಯಾಗ, ಬಲಿದಾನಗಳು, ಹೋರಾಟದ ಬಗ್ಗೆ ಆಗಾಗ ನಾವು ನೆನಪನ್ನು ಮಾಡಿಕೊಳ್ಳುತ್ತೇವೆ. ಇದು ಎಲ್ಲರಿಗೂ ತಿಳಿದಿರತಕ್ಕಂಥ ವಿಚಾರವಾಗಿರ್ತದೆ. ಆದರೆ ಈ ಸ್ವಾತಂತ್ರ್ಯ ಎನ್ನುವಂಥದ್ದು ಅಷ್ಟು ಸುಲಭವಾಗಿ ನಮಗೆ ಸಿಗಲಿಲ್ಲ. ಇದಕ್ಕಾಗಿ ಬಹಳಷ್ಟು ಜನಗಳು ಹೋರಾಟ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ.